ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ಜಿಲ್ಲೆಯ ರಾಜಕಾರಣದ ಮೇಲೆ ಬಹಳಷ್ಟು ಪರಿಣಾಮಕಾರಿಯಾದಂಥ ವಿಷಯ ಆಗ್ತದೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಇಲ್ಲಿವರೆಗೆ ಆಗ್ಬಹುದಾ ಅಥವಾ ಜಾರಕಿಹೊಳಿ ಅವ್ರು ಮತ್ತೆ ತಡಿಬೋದಾ ಮಿನಿಸ್ಟರ್ಶಿಪ್ದಿಂದ? ಯಾಕೆ ಆಲ್ರೆಡಿ ಅವ್ರಿಗೆ ಒಂದು ಚರಿಸ್ಮಾದ ಸೌದಿ ಅವರಿಗೆ ಉಪಮುಖ್ಯಮಂತ್ರಿ ಆಗಿದ್ದು. ಅವ್ರು ಹೆಂಗಾದರೂ ಏನಾದರೂ ಅವ್ರು ಯಾರು ಮಾಡಿದ್ರು ಅಲ್ಲಿ ಮುಖ್ಯ ಅಲ್ಲ. ಉಪಮುಖ್ಯಮಂತ್ರಿ ಆಗಿದ್ದು ಮೊದಲು ಸುಳ್ಳಲ್ಲ. ಅದ್ರ ಜೊತೆಗೆ ಇನ್ನೂ ಮಿನಿಸ್ಟರ್ ಆಗಿದ್ದರು, ಸಹಕಾರ ಮಿನಿಸ್ಟರ್ ಆಗಿದ್ದರು. ಅವ್ರಿಗೆ ಮಿನಿಸ್ಟರ್ಶಿಪ್ ಅನ್ನೋದು ದೊಡ್ಡ ವಿಷಯ ಅಲ್ಲ. ಆದರೂ ತಡೆದಿದ್ದು ನಮ್ಮ ಜಾರಕಿಹೊಳಿ ಕುಟುಂಬದವರು ಅಥವಾ ನಮ್ಮ ಸತೀಶ್ ಅವರು. ಅಷ್ಟೇ ಆಗಿರಿ ಮಾಡಿ ಬಂದಂಥ ಚುನಾವಣೆ ಪ್ರಚಾರಕ್ಕೆ ಬಂದು ಚುನಾವಣೆ ಪ್ರಚಾರ ಅಷ್ಟೇ ಮಾಡಬೇಕಾಗಿತ್ತೇನೋ ನಮ್ಮ ರಮೇಶ್ ಜಾರಕಿಹೊಳಿ ಅವರು. ಒಂದು ಸ್ವಲ್ಪ ನೇರ ಭಾಳ ವೈಯಕ್ತಿಕವಾಗಿ ಸೌದಿಯವರಿಗೆ ಅಟ್ಯಾಕ್ ಮಾಡಿದ್ರಿಂದ ಈಗ ಸೌದಿ ವರ್ಷ ಸೆಳೆದು ನಿಂತಿತ್ತು. ಈಗ ಹಳಿ ಇತಿಹಾಸ. ಈಗ ಅವ್ರ ಮಗನೂ ಏನೇನು ಮಾತಾಡಿದವ್ರದ್ದು ಈಗ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆನೂ ಆಗ್ತಾಯಿದೆ ಆ ವಿಷಯದಾಗ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಇವರು ಸೌದಿಯವರು ಇನ್ನೊಂದು ಮಾತನ್ನು ಮಾತಾಡಿದ್ದಾರೆ ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ. ಅದನ್ನು ಅವಶ್ಯಕತೆ ಇರಲಿಲ್ಲ. ಯಾಕಂತಂದ್ರೆ ಪತ್ರಗಳನ್ನು ಕೊಡೋದು DCC ಬ್ಯಾಂಕ್ನಲ್ಲಿ ತಮ್ಮ ಮಗ ಇದ್ದಾರೆ, ಇನ್ನೇನಿದ್ರು ನಮ್ಮ ನೇರ ರಿಪ್ರೆಸೆಂಟೇಟಿವ್ ಕುಮಟಳ್ಳಿ ಅವರು ಅಂತ ಯಾವುದೋ ಬರದಲ್ಲಿ ಹೇಳಿಬಿಟ್ರು. ಅದರಿಂದ ಸಾಧ್ಯ ಆಗ್ತದನಲ್ಲ ಎಂದು. ಯಾಕಂದ್ರೆ ಇದ್ದಾರಲ್ರಿ ಅವ್ರು ಮಾಡಿಕೊಡ್ತಾರೆ DCC ಬ್ಯಾಂಕ್ನಲ್ಲ. ತಾವು ಸ್ವತಃ ಪತ್ರ ತೆಗೆದಾಯ್ತು ಮತ್ತೇನಾಯಿತು ಆ ಮೂಲಕ ನಾವು ಕಾಡ್ತೀವಿ ಅನ್ನುವಂಥ ನಮ್ಮ ರಿಪ್ರೆಸೆಂಟೇಟಿವ್ ಕುಮಟಳ್ಳಿ ಅವರು ಅಂತ ಹೇಳೋ ಮೂಲಕ ಮತ್ತೊಂದು ವಿವಾದಾತ್ಮಕವಾದ ವಿಷಯವನ್ನು ಚರ್ಚೆ ಮಾಡಿದ್ದಾರೆ.